I need to stand here. ಈ ಐಸ್ ಕ್ರೀಮ್ ತೋರಿಸಿ. ಕ್ಯಾಮರಾ ಇದು ಅರುಣ್ ಅವ್ರ ಪ್ಲೇಟು, ಇದು ಅರುಣ್ ಅವರು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು ಮತ್ತು ನನ್ನ ಟೀಮೆಲ್ಲ ಔಟಿಂಗ್ ಹೋಗ್ತಾ ಇದ್ದು, ಆಫೀಸ್ ಟೀಮು. ಸೊ ನಾನು ಎಂತ ಹೇಳೋದು, ಒಂದು ಮೀಟಪ್ ಪಾಯಿಂಟ್ ಇಟ್ಟಿದ್ದು, ಅಲ್ಲಿ ಹೋಗಿ ರೀಚ್ ಆದಮೇಲೆ ಎಲ್ಲರೂ ಬರ್ತಾರೆ, ಆಮೇಲೆ ಎಲ್ಲ ಒಟ್ಟಿಗೆ ಹೋಗ್ಬೋದು. ಅದಕ್ಕಿಂತ ಫಸ್ಟ್ ಪೇಟ್ ಪೂಜಾ, ಹೊಟ್ಟೆ ಪೂಜೆ ಮಾಡ್ಕೊಂಡು ತಿಂಡಿ ಹೋಗ್ಬಾಯ್ತು. ಎಲ್ಲವಲ್ಲ ನಮ್ಮ ಫೇವ್ರೇಟ್ ಮೋಸ್ಟ್ ಐಕಾನಿಕ್ ಶ್ರೀ ಸಾಯಿ ಕೆಫೆ ಯಲಹಂಕದಲ್ಲಿತ್ತು. ಸೊ ನನ್ನ ಫೇವ್ರೇಟ್ ಇಡ್ಲಿ ವಡ ನಾನು ತಗೊಂಡಿದ್ದೆ, ಮತ್ತು ನನ್ನ ಫ್ರೆಂಡ್ ಬೇರೆ ತಗೊಂಡ. ಸೊ ಮುಂದೆ ಫುಲ್ ವೀಡಿಯೋ ಕಾಣ್ತಾ ಹೋಗಿ. ಇಷ್ಟ ಆದಲ್ಲಿ ಪ್ಲೀಸ್ ಡು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹೊಸದಾಗಿ ನನ್ನ ವೀಡಿಯೋ ಕಾಣ್ತಿದ್ದೆ, ಪ್ಲೀಸ್ ಡು ಸಬ್ಸ್ಕ್ರೈಬ್. ಸೊ ವಿ ರೀಚ್ಡ್ ಆರ್ ಮೀಟಿಂಗ್ ಪಾಯಿಂಟ್. ನಾನಿವಾಗ ವಿಕ್ಸ್ ಮತ್ತು ಇನ್ಹೇಲರ್ ತೊಗೊಂಡೆ, ಬಿಕಾಸ್ ಐ ಆಮ್ ನಾಟ್ ಫೀಲಿಂಗ್ ವೆಲ್. ಥಂಡಿ ಜ್ವರ ಎಲ್ಲ ಇತ್ತು, ಬಟ್ ಸ್ಟಿಲ್ ನಾವು ಹೊರಟಿದ್ದೆ. ಆಫೀಸ್ಗೂ ನಾನು ಇಷ್ಟು ಡೆಡಿಕೇಟೆಡ್ ಆಗಿಲ್ಲ, ಆದರೆ ಟೀಮ್ ಔಟಿಂಗ್ಗೆ ಮಾತ್ರ ಹೋಗ್ತಾ ಇದ್ದೆ. ಸೊ ಕೇಂತೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಕೇಂತೆ ಅವರೆಲ್ಲ ತೋರ್ಸ್ಲಕ್ಕಾದೇಳಿ ಇಲ್ಲಿ ನಾನು ನನ್ನ ಪಾಡಿದ ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ. ನಾವು ಇನ್ನೊಂದು ರೌಂಡ್ ಬ್ರೇಕ್ಫಾಸ್ಟ್ ತಿನ್ಬಿಟ್ಟು ಹೊರಟ್ವಿ. ವಿ ಆರ್ ಆನ್ ದ ವೇ. ಟೋಲ್ ಹೊಸಕೋಟೆ ಟೋಲ್ ಹತ್ರ ಇತ್ತು. ನೆಕ್ಸ್ಟ್ ಹಾಪ. ಇವಾಗ ಆನ್ ಆಯ್ತು. ಹಾಯ್. ಸೊ ನಾವು ರೆಸಾರ್ಟಿಗೆ ಬಂದ್ವಿ. ಫಸ್ಟ್ ಅಡ್ವೆಂಚರಸ್ ಹೈ ರೋಪ್ಸ್ ಅಲ್ಲಿ. ಇವನು ಹೇಳ್ದ, ನಾನು ಏನೇ ಆದ್ರೂ ಇವನಂದು ಖರ್ಚೆಲ್ಲ ನೋಡ್ಕೊಳ್ತಾನಂತೆ. ಏನಾಗಲ್ಲ ಗೈಸ್, ಫುಲ್ ಸೇಫ್ಟಿ ಇದೆ. ಹಾ, ಸಖತ್ ಅಡ್ವೆಂಚರಸ್ ಇರುತ್ತೆ. ಓಕೆ, ಟ್ರೈ ಮಾಡ್ಸೋಣ ತನ್ವಿಗೆ. ಎಸ್, ಬನ್ನಿ. ಇಲ್ಲೋಡ್ತಾನೆ, ಭಯ ಆಗ್ತಿದೆ ನಂಗೆ. ಏನಾಗಲ್ಲ, ಹೋಗೋ. ನೀವು ಫಸ್ಟ್ ಹೋಗು. ಇಲ್ಲೋಡು. ಇನ್ನೂ ಸ್ವಲ್ಪ ಅಡ್ವೆಂಚರ್ ಆಗಿರಲಿ ಅಂತ ಫುಲ್ ಮೆಮೊರಬಲ್ ಆಗಿರೋದ್ರಿಂದ. ಆಮೇಲೆ ಸೊ ನಾನು ರೋಪ್ ಅಡ್ವೆಂಚರಸ್ ಮಾಡಿಬಿಟ್ಟು ಬಂದೆ. ಕೈ ಹಿಡ್ಕೊಳಿಕ್ಕೆ ಆಗ್ತಿರ್ಲಿಲ್ಲ. ಒಂದು 5-10 ಮಿನಿಟ್ಸ್ ಟೈಮ್ ತೊಗೊಂಡಿದ್ದು. ಕೈಯೆಲ್ಲ ಫುಲ್ ರೆಡ್ ಆಗಿಬಿಟ್ಟಿದೆ. ಬಟ್ ಚೆನ್ನಾಗಿತ್ತು. ನನ್ನ ಫ್ರೆಂಡ್ ಅಂತೂ ಹಿಂದಿಂದ ಫುಲ್ ಕಪಿಚೇಷ್ಟೆ ಮಾಡ್ತಾ ಇದ್ದಿದ್ದ, ನನಗಂತೂ ಬಿಡ್ತಾನೆ ಇಲ್ಲ ಮಾಡಲಿಕ್ಕೆ. ಬಟ್ ಯಾ, ಇಟ್ ವಾಸ್ ರಿಯಲಿ ಗುಡ್. ಈಗ ನಾನು ಮತ್ತೆ ನನ್ನ ಫ್ರೆಂಡ್ಸ್ನ ಊಟಕ್ಕೆಲ್ಲ ಕರೀಲಿಕ್ಕೆ ಹೋಗ್ತಾ ಇದ್ದೆ. ಅದಾದಮೇಲೆ ಒಂದು ರೌಂಡ್ ಹೋಲ್ ಇದ್ರನ್ನ ತೋರಿಸ್ತೀನಿ, ರೆಸಾರ್ಟ್ನ ತೋರಿಸ್ತೀನಿ.
ಹಳ್ಳಿ ಬಂದಿದ್ದೀವಿ. ನಾವೆಲ್ಲ ಯಾವ ಟೀಮ್? ಎಸ್. ಇಷ್ಟೇ ಅಟೆನ್ಷನ್ ಕೊಟ್ಬಿಟ್ಟು ರಾಹುಲ್ ಎಲ್ಲಿದ್ದಾನೆ? ಚೇತನ್ ಅವ್ನು ಶಾರ್ಟ್ ಹೊಡಿತಾನ ಅಂತ ಕಿಟ್ಬೇಕು ನಾವ್ ಇವಾಗ. ಓಕೆ ಓಕೆ. ಅವಳು ಜನರೇಟರ್ ಸ್ಟಾರ್ಟ್ ಆಗದ್ ನೋಡಿ ಈಗ. ನೆಕ್ಸ್ಟ್ ಜನರೇಟರ್ ಆನ್. ಸ್ಟಾರ್ಟ್. ಸೊ ಇವಾಗ ನಮ್ಮ ಟೀಮ್ದು ಅಂದರೆ MRO ಟೀಮ್ದು ಬೌಲಿಂಗ್ ಆಗಿದೆ. ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಬಟ್ ನಮಗೆ ತುಂಬ ಹೊಟ್ಟೆ ಹಸಿ ತಂದ್ಕೊಂಡು ಈಗ ಒಂಬಕ್ಕೆ ಹೋಗ್ತಾ ಇತ್ತು. ಆಮೇಲೆ ಮೊಬೈಲಲ್ಲಿ ಚಾರ್ಜ್ ಕೊಡಲ್ಲ, ಅದಕ್ಕೆ ಚಾರ್ಜರ್ ಕೂಡ ಹಿಡ್ಕೊಂಬಂದಿದ್ದೆ ಅಲ್ಲಿಗ ಚಾರ್ಜ್ ಹಾಕಕ್ಕಂತ ಹೇಳಿ. ಪಾಪ ಈಗ ಒಂಬಕ್ಕೆ ಎಂತೆಲ್ಲ ಇರುತ್ತಂತ ಹೇಳಿ ಕಾಂಬ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ರೆಸಾರ್ಟ್ ಎಂಟ್ರಿ ಮಾಡಲಿಲ್ಲ, ಡೈರೆಕ್ಟ್ ಅಲ್ಲಿ ಆ್ಯಕ್ಟಿವಿಟೀಸ್ ಇದಕ್ಕೆ ಹೋದ್ವಿ. ಇವಾಗ ಊಟಕ್ಕಂತ ಹೋಗ್ತಿದ್ದೀನಿ. ಎಲ್ಲಿಂದ ಹೋಗ್ಬೇಕಂತಲೂ ನಂಗೆ ಗೊತ್ತಿಲ್ಲ. ಇಲ್ಲೆಲ್ಲೋ ಬಂದೆ ನಾನು. ಸಾರಿ, ಕೂಲಾಗಿ ಪೀಸ್ಫುಲ್ ಆಗಿದೆ. ಸೊ ನನ್ನ ಪ್ಲೇಟ್ ಈ ಥರ ಕಾಣಿಸ್ತಾ ಇದೆ. ಇದು ಅರುಣ್ ಅವ್ರ ಪ್ಲೇಟು, ಇದು ಅರುಣ್ ಅವರು. ಊಟ ಮಾಡಕ್ ಬಿಡ್ತೀನಿ. ಇಲ್ಲ ಇಲ್ಲ, ಈ ಐಸ್ ಕ್ರೀಮ್ ತೋರಿಸಿ. ಹಾರು ಹೋಗಿ ತೆಂಗಿನ ಕಳ್ಸಿ. ಇವಾಗ ಡ್ರೆಸ್ ಚೇಂಜ್ ಅಂತ ಬಂದ್ವಿ ಸ್ವಿಮ್ಮಿಂಗ್ ಪೂಲ್ ಎಂಟರ್ ಆಗಲಿಕ್ಕೆ. ಸೊ ಇದು ಬಂದುಬಿಟ್ಟು ಶವರ್ ಏರಿಯಾ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಐ ನೀಡ್ ಟು ಸ್ಟ್ಯಾಂಡ್ ಹಿಯರ್. ಕಾಣಿಸ್ತಿದ್ದೀನಾ? ಓಕೆ, ಸ್ವಿಮ್ಮಿಂಗ್ ಪೂಲಲ್ಲಿ ಆಡಿ ಆದಮೇಲೆ ಈಗ ನಾವು ಇದೆಲ್ಲ ಫ್ರೆಶ್ ಅಪ್ ಅಂದರೆ ಜಸ್ಟ್ ಈಗ ಮೀಟ್. ನೆಕ್ಸ್ಟ್ ಈಗ ಅಲ್ಲಿ ಫನ್ ಆ್ಯಕ್ಟಿವಿಟಿ ನಡೀತಾ ಇತ್ತು. ಬಟ್ ಆಲ್ಮೋಸ್ಟ್ ನಾವು ಲೇಟ್ ಆಯ್ತು, ಎಂತ ಮಾಡ್ಕರಿಲ್ಲ. ಈಗೇನು ಬಾಕಿ ಇತ್ತು ಅದನ್ನು ಕಾಮ್ಕೋತಿತ್ತು. ಮುಂದೆ ಎಂತೆಲ್ಲ ಅಂತ ಹೇಳಿ ತೋರಿಸ್ತೆ ಬನ್ನಿ. ನಂಗೆ ನಿಜ ಹೆವಿ ಕೋಲ್ಡ್ ಆಯಿತು, ಜ್ವರ ಬಪ್ಪಂಗಿತ್ತು, ಕಾಲೆಲ್ಲ ಹೆವಿ ಪೇನ್ ಆಗ್ತಿತ್ತು. ಕಂಬ
ಹೂವೆ ಯಾರೆ ನೀನು ಮಲ್ಲಿಗೆ ಹೂವೆ ಹೇಳೆ ಓ ಚಲುವೆ ಚಲುವಿನ ಹೂವೆ ಸೌಂದರ್ಯ ಕಣ್ಣಲ್ಲಿ ತುಂಬಿಕೊಂಡಿದೆ ಸೊ ಇವಾಗ ನಮ್ಮದು ಏನು ಹೇಳೋದು ಅಂತಾಕ್ಷರಿ ಆಟ ಆಡಿ ಆಯಿತು. ಸ್ವಲ್ಪ ಎಲ್ಲ ಗಮ್ಮತ್ತು ಮಾಡ್ತಿದ್ದು ಫ್ರೆಂಡ್ಸ್ ಒಟ್ಟಿಗೆ, ಅದನ್ನೆಲ್ಲ ವೀಡಿಯೋ ಮಾಡಲಿಲ್ಲ. ಇದಾದಮೇಲೆ ಊಟ ಮಾಡೋದು. ಊಟ ಮಾಡಿ ಆಮೇಲೆ ಮತ್ತೆ ಮನೆಗೆ ಕಮ್ಮಿ ಹೆವಿ ಸುಸ್ತಾಯಿದ್ದು. ಬಟ್ ಇಟ್ ವಾಸ್ ರಿಯಲಿ ಫನ್. ನನಗೆ ನಿಜ ಈ ಸಲ ಸಖತ್ ಇಷ್ಟ ಆಯಿತು. ನಂಗೆ ಔಟ್ಫಿಟ್ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಇದು ನನ್ನ ಊಟದ ಪ್ಲೇಟ್, ನೈಟ್ ಊಟದ ಪ್ಲೇಟ್. ಆಲ್ರೆಡಿ ಆ್ಯಕ್ಚುಲಿ ನಾ ಹೇಳಕ್ಕಂದ್ರೆ ಇಲ್ಲಿ ನಾ ಚಪಾತಿ ತಿಂದಾಯ್ತು, ಕವರ್ ಮಾಡ್ಕೊಂಡು ಹೇಳಿ ಇದನ್ನ ಇಟ್ಟದ್ದು. कैसे बताए कि तुझको चाहे यारा बता ना पाए बातें दिलों की देखो जो बाकी आके तुझे समझाए तू जाने ना तू जाने ना. गुड नाइट. ಏಯ್ ಬರೇಲಿ, ಇದು ಕ್ಯಾಮರಾ ಇದು ಕ್ಯಾಮರಾ ನೋಡಲ್ಲ. ತಿಂಡಿ ಆದಮೇಲೆ ಸ್ವಲ್ಪ ಕುತ್ಕೊಂಡು ಮಾತಾಡಿ ಆದಮೇಲೆ ಗ್ರೂಪ್ ಫೋಟೋಶೂಟ್ ಆದಮೇಲೆ ಈಗ ನಾವೆಲ್ಲ ಚೆಕ್ಔಟ್ ಆಪು ಟೈಮ್ ಬಂತು. ಸೈನಿಂಗ್ ಆಫ್. ಹೆಂಗಿತ್ತು ಅಂದಲ್ಲಿ ಹೇಳಿ ಎಕ್ಸ್ಪೀರಿಯನ್ಸ್? ಥ್ಯಾಂಕ್ ಯು ಗಾಯ್ಸ್, ಪ್ಲೀಸ್ ವಾಚ್ ತನ್ವಿ ಶೆಟ್ಟಿ ವಿಡಿಯೋಸ್. ಬಾಯ್. ಓಕೆ ಸರಿ, ಇವತ್ತಿಗೆ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಹೋಪ್ ಯು ಆಲ್ ಲೈಕ್ ಇಟ್. ಇಷ್ಟ ಆದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದು ಕಾಮನ್ ಡೈಲಾಗ್. ಹಾಗೆ ಮುಂದಿನ ವಿಡಿಯೋ ಬರೋ ತನಕ ವೆಯ್ಟ್ ಮಾಡ್ತಾ ಇರಿ. ಅಲ್ಲಿ ತನಕ ಬಾಯ್.